ಒನ್ಸ್ ಅ ಜರ್ನಲಿಸ್ಟ್ ಈಸ್ ಆಲ್ವೇಸ್ ಜರ್ನಲಿಸ್ಟ್. ಸೊ ಪತ್ರಕರ್ತೆ ಆಗಿದ್ದಂತಹ ದಿನಗಳು, ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ರಿ, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ, ನಿಮ್ಮ ಕೆಲಸಗಳು ಅವಾಗ ಹೆಂಗೆ ನಡೀತಾ ಇತ್ತು? ನಾವು ಕೇಳ್ಪಟ್ವಿ ನೀವು ತುಂಬ ಒಳ್ಳೆ ಕೆಲಸಗಳನ್ನ ಕೂಡ ಮಾಡಿದ್ರೆ ಪತ್ರಿಕೋದ್ಯಮದಲ್ಲಿದ್ದಾಗ ಅಂತ. ಸೊ ಆ ಥರದ್ದು ಒಂದು ನಿಮ್ಮ ಒಂದು ಅರ್ಲಿಯರ್ ಲೈಫ್ ಬಗ್ಗೆ ನೀವು ಹೇಳೋದಾದ್ರೆ. ನಾನು ಈ ಸಾಮಾಜಿಕ ಜೀವನಕ್ಕೆ ಬರಬೇಕು ಅಂತ ಅನ್ಕೊಂಡವಳಲ್ಲ, ಇದು ನನ್ನ ಕನಸಲ್ಲೂ ಇರಲಿಲ್ಲ. ಹೈಸ್ಕೂಲಿಂದ ನನ್ನ ಡ್ರೀಮ್ ಇದ್ದಿದ್ದು ನಾನು ಜರ್ನಲಿಸ್ಟ್ ಆಗಬೇಕು, ನ್ಯೂಸ್ ಆ್ಯಂಕರ್ ಆಗಬೇಕು, ಪತ್ರಕರ್ತೆ ಆಗಬೇಕು ಅನ್ನೋದೇ ನನ್ನ ಕನಸಿದ್ದೆ. ಸೊ ಅದಕ್ಕೆ ತಕ್ಕಾಗಿ PUC ಮುಗಿದ ತಕ್ಷಣ 3 ವರ್ಷ ಜರ್ನಲಿಸಮ್ ಮಾಡ್ತೀನಿ ಡಿಗ್ರಿ, ಮತ್ತೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿನಲ್ಲಿ MCJ ಮಾಡ್ತೀನಿ. ಸೊ ಆವಾಗೆಲ್ಲ 5 ವರ್ಷ ನನ್ನ ಸ್ಕಿಲ್ಲು ಮತ್ತು ಪಾರ್ಟ್ ಟೈಮ್ ಜಾಬ್ ಆವಾಗಲೇ ಮಾಡ್ತಿದ್ದೆ. ಕೆಲವು ಮೀಡಿಯಾಗಳಿಗೆ, ಕೆಲವು ವೆಬ್ಸೈಟ್ಗಳಿಗೆ ಪಾರ್ಟ್ ಟೈಮ್ ಜಾಬ್ಗಳನ್ನು ಮಾಡ್ತಿದ್ದೆ, ಚಾನಲ್ಗಳಿಗೆ, ಲೋಕಲ್ ಚಾನಲ್ಗಳಿಗೆ ಕೆಲಸ ಮಾಡ್ತಿದ್ದೆ. ಸೊ ಡಿಗ್ರಿ ಮಾಡ್ಕೊಳ್ತಾ, ಪೋಸ್ಟ್ ಗ್ರಾಜುಯೇಷನ್ ಮಾಡ್ಕೊಳ್ತಾ ಅದನ್ನು ಮಾಡ್ತಿದ್ದೆ. ಮುಗಿದ ತಕ್ಷಣಕ್ಕೆ ಇಲ್ಲೇ ಸ್ಟೇಟ್ ಚಾನೆಲ್ಗಳಲ್ಲಿ ಇಂಟರ್ನ್ಶಿಪ್ ಮುಗಿಸ್ತೀನಿ. ಉದಯವಾಣಿ ಅಂತ ದೊಡ್ಡ ಪತ್ರಿಕೆಯಲ್ಲಿ ತುಂಬ ಯಂಗೆಸ್ಟ್ ಸಬ್ ಎಡಿಟರ್ ಆಗಿ ಸೇರ್ಕೊಳ್ತೀನಿ. ಒಂದು ದೊಡ್ಡ ಪತ್ರಿಕಾ ಸಂಸ್ಥೆ ಅದು, ಎಂಥವ್ರಿಗೂ ಪತ್ರಿಕೋದ್ಯಮವನ್ನು ಹೇಳ್ಕೊಡುವ ಕಾರ್ಖಾನೆ ಅದು. ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀನಿ, ಕೆಲಸ ಕಲಿತೀನಿ. ಅದಾದ್ಮೇಲೆ ಇನ್ನೊಂದು ಚಾನೆಲ್ ಸೆಟಪ್ ಮಾಡುವಾಗಲೇ, ಒಂದು ಚಾನೆಲ್ನ ಬಿಲ್ಡ್ ಮಾಡುವ ಬಿಲ್ಡಿಂಗ್ ಟೈಮಲ್ಲೇ ನಿಂತ್ಕೋತೀನಿ. ಒಂದು ಕ್ಯಾಮರಾ ಸೆಟಪಿಂದ ಹಿಡಿದು, ಸ್ಟುಡಿಯೋ ಸೆಟಪಿಂದ ಹಿಡಿದು ಪ್ರತಿಯೊಂದನ್ನು ಅಲ್ಲಿ ಮಾಡ್ತಾ ಕಲಿತಾ ಹೋಗ್ತೀನಿ. ಸೊ ಅದಾದ್ಮೇಲೆ ಸ್ಪಂದನ ಅಂತ ಒಂದು ಚಾನೆಲ್ಗೆ ಸೇರ್ಕೊಳ್ತೀನಿ. ಅಲ್ಲಿ ನ್ಯೂಸ್ ಡೆಸ್ಕ್ ಹೆಡ್ ಆಗಿದ್ದೆ, ನ್ಯೂಸ್ ಆ್ಯಂಕರ್ ಆಗಿ ಕೆಲಸ ಮಾಡ್ತೀನಿ. ಸೊ ಇದೆಲ್ಲ ಒಂದು ಕಡೆ ನನಗೊಂದು ಬೇರೆನೇ ಇದನ್ನು ಕೊಡುತ್ತೆ. ಅದಾದ ನಂತರ ಬೇರೆ ಬೇರೆ ಏನು ವೆಬ್ ಪೋರ್ಟಲ್ಗಳಿಗೂ ನಾನು ಕೆಲಸ ಮಾಡಿದ್ದೆ, ಪಾರ್ಟ್ ಟೈಮಲ್ಲಿ ಕೆಲಸ ಮಾಡಿದ್ದೆ. ಬಟ್ ಅದೇ ಸ್ಪಂದನದಲ್ಲಿ ಮಾಡ್ತಾ ಇರಬೇಕಾದ್ರೆ ಒಂದಷ್ಟು ಘಟನೆಗಳು ನಡೆಯುತ್ತೆ, ಅಲ್ಲಿ ಚಾನೆಲ್ ಕೆಲಸ ಬಿಡ್ತೀನಿ. ಸೊ ಬಿಡಬೇಕಾಗಿ ಬರುತ್ತೆ, ಒಂದು ಇಶ್ಯೂಸನ್ನು ನ್ಯೂಸ್ ಕವರ್ ಮಾಡ್ತೀನಿ, ಅಲ್ಲಿ ಬಿಡಬೇಕಾದ ಸಂದರ್ಭ ಬರುತ್ತೆ. ಸೊ ನೇರವಾಗಿ ಸ್ಟುಡಿಯೋದಿಂದಲೇ ಮೈಕ್ ಬಿಚ್ಚಿಟ್ಟು ಸಾಮಾಜಿಕ ಜೀವನಕ್ಕೆ ಬಂದವಳು ನಾನು ತೊಗೊಂಡಿದ್ದೆ. ಇದೇ ಹಿಂದುತ್ವಕ್ಕೆ ಸಂಬಂಧಪಟ್ಟಿದ್ದ ಒಂದು ಪರೇಶ್ ಮೇಸ್ತಾ ಪ್ರಕರಣದನ್ನು ಸುದ್ದಿ ಮಾಡಿದ್ದೆ ನಾನು. ಆ ಸುದ್ದಿ, ಆ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ ಮಾಡೋ ಸಂದರ್ಭದಲ್ಲಿ ಒಂದಷ್ಟು ಪ್ರೆಷರ್ ಬರುತ್ತೆ. ಸೊ ಆ ಕಾರ್ಯಕ್ರಮವನ್ನು ನಡುವಲ್ಲೇ ನಿಲ್ಲಿಸ್ಬೇಕಾಗಿ ಬರುತ್ತೆ, ನಡುವಲ್ಲೇ ಸ್ಟುಡಿಯೋದಿಂದ ಎದ್ದು ಬರಬೇಕಾದ ಪರಿಸ್ಥಿತಿ ಬರುತ್ತೆ. ಸೊ ಪ್ರೆಷರ್ಗೆ ಮೈಕು ಕೊಟ್ಟು ಎತ್ತಿಟ್ಟು ಅವತ್ತು ಹೊರಟು ಬಂದು ಮರುದಿನ ಯಾವ ಸುದ್ದಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮಾಡಿದ್ದೆ ಅದೇ ಸುದ್ದಿಗೆ ಹೋರಾಟಕ್ಕೆ ನಿಂತ್ಕೋತೀನಿ. ನೆಕ್ಸ್ಟ್ ಡೇ ಕಟ್ ಮಾಡಿದ್ರೆ ನಾನು ಅದೇ ಪರೇಶ್ ಮೇಸ್ತಾ ಹೋರಾಟದ ಪ್ರತಿಭಟನೆಯಲ್ಲಿ ನಾನು ನಿಂತ್ಕೊಳ್ತೀನಿ, ಅದ್ರ ಭಾಷಣ ಮಾಡ್ತೀನಿ. ಭಗವಂತಂಗಿತ್ತು ಅನ್ಸುತ್ತೆ, ಡೆಸ್ಟಿನಿ ಅಂತ ನಾವೇನು ಕರಿತೀವಿ, ಅದನ್ನು ನಾನು ತುಂಬ ನಂಬ್ತೀನಿ. ಸೊ ಭಗವಂತಂಗಿತ್ತು ನಾನು ಸಾಮಾಜಿಕ ಜೀವನಕ್ಕೆ ಬರಬೇಕು ಅಂತ. ಸೊ ನನ್ನ ಆಯ್ಕೆಯ ಪತ್ರಿಕೋದ್ಯಮವನ್ನು ನಾನು ಅನುಭವಿಸ್ಬೇಕು ಅಂತಲೂ ದೇವರಿಗಿತ್ತು ಅನ್ಸುತ್ತೆ. ಅನುಭವಿಸ್ಬಿಡ್ಲಿ, ಅದನ್ನು ಕೊರಗಬೇಡ ಇವಳಿಗೆ ಅಂತ. ಸೊ ಅದನ್ನು ಅನುಭವಿಸಿದೆ. ಅಲ್ಲಿಂದ ಆಚೆಗೆ ಅಲ್ಲಿ ಕಲ್ತಿರೋ ಪಾಠಗಳು ಇಲ್ಲಿಗೂ ಸಹಾಯ ಆಯಿತು. ಇಲ್ಲಿಂದ ಆಚೆಗೆ ಸಮಯವೇ ಸಿಗಲಿಲ್ಲ. ಒಂದ್ಸಲ ಆ ಪರೇಶ್ ಮೇಸ್ತಾ ಹೋರಾಟಕ್ಕೆ ಇಳಿದ ಮೇಲೆ ಮತ್ತು ಸಮಯವೇ ಸಿಗಲಿಲ್ಲ. ಸೊ ಅದಾದಮೇಲೆ ಹಂತ ಹಂತವಾಗಿ ಏಳು ಬೀಳುಗಳನ್ನು ಕಂಡಿದ್ದೀನಿ, ಬಿದ್ದಿದ್ದೀನಿ, ಎದ್ದಿದ್ದೀನಿ, ಮತ್ತೆ ಬೌನ್ಸ್ ಬ್ಯಾಕ್ ಆಗಿದ್ದೀನಿ. ಸೊ ಅದೆಲ್ಲ ಒಂದು ಕಡೆ ಒಂದು ತಿರುಗಿ ನೋಡಿದಾಗ ಎಲ್ಲೋ ಸಪ್ಪೆ ಅಂತ ಅನ್ನಿಸಿಕೊಳ್ಳೋ ಒಂದು ಸ್ಟ್ರೈಟ್ ಲೈನ್ ಇರಲೇ ಇಲ್ಲ ನನ್ನ ಲೈಫಲ್ಲಿ. ತಿರುಗಿ ನೋಡಿದಾಗ ನನ್ನ ಕೆರಿಯರಲ್ಲಿ ಅಪ್ಸ್ ಇತ್ತು, ಡೌನ್ಸ್ ಇತ್ತು. ಖುಷಿ ಕೊಟ್ಟಿದೆ. ನಾನು ಭಗವಂತನ ಹತ್ರ ಅಷ್ಟೇ ಕೇಳ್ತೇನೆ, ಒಂದು ಹ್ಯಾಪಿ, ಒಂದು ಸುಖಾಂತ್ಯವನ್ನು ಕೊಡು ಈ ಜರ್ನಿಗೆ. ಒಂದು 10 ಜನ ಹೆಣ್ಮಕ್ಳು ತಿರುಗಿ ನೋಡಿದಾಗ ಅವಳ ಜೀವನ ಒಂದು ಒಳ್ಳೆ ಅಂಶದಿಂದ ಎಂಡಾಗಿತ್ತು ಅನ್ನೋದು ಒಂದಷ್ಟು ಜನಕ್ಕೆ ಮಾರ್ಗದರ್ಶನ ಆಗೋ ಹಾಗೆ ಜೀವನ ಕೊಡು ದೇವ್ರೆ ಅಂತಷ್ಟೇ ನಾನು ಕೇಳ್ತೀನಿ.